ಬೆಳತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನ್ನ ಬೆಂಬಲಿಗರ ಪರವಾಗಿ ಠಾಣೆಯ ಎದುರು ಪ್ರತಿಭಟನೆಯನ್ನ ಶಾಸಕರು ಮಾಡಿದ್ರು. ಬೆಳತಂಗಡಿಯ ಶಾಸಕ ಹರೀಶ್ ಪೂಂಜಾ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡಿದ್ರು. ಇನ್ನು ಪ್ರತಿಭಟನೆ ವೇಳೆ ಪಿಎಸ್ಐ ಮುರಳೀಧರ್ ನಾಯಕ್ಗೆ ಬೆದರಿಕೆಯ ಆರೋಪ ಕೂಡ ಕೇಳಿಬರ್ತಾ ಇದೆ. ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದ ಹರೀಶ್ ಪೂಂಜಾ ಆಪ್ತರು ಇದಕ್ಕೆ ಸಂಬಂಧಪಟ್ಟಂತೆ ಆಪ್ತರ ಪರವಾಗಿ ಹರೀಶ್ ಪೂಂಜಾ ಹೋರಾಟವನ್ನ ಮಾಡಿದ್ರು. ಬಿಜೆಪಿ ಮುಖಂಡನನ್ನ ಬಂಧಿಸಿದ್ದಾರೆ ಅಂತ ಶಾಸಕರು ಧರಣಿಯನ್ನ ಮಾಡಿದ್ರು. ತಮ್ಮ ಬಿಜೆಪಿ ಮುಖಂಡನೊಬ್ಬನನ್ನ ಬಂಧಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹರೀಶ್ ಪೂಂಜಾ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಅವರ ಆಪ್ತರು ಪೊಲೀಸ್ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಬೆಳತಂಗಡಿ ಠಾಣೆಯ ಬಳಿಯಲ್ಲಿ ಪ್ರತಿಭಟನೆ ಮಾಡಿ ಹರೀಶ್ ಪೂಂಜಾ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ಹಿನ್ನೆಲೆಯಲ್ಲಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯೂನಿಫಾರ್ಮ್ ಎಲ್ಲವನ್ನ ಮಾಡಬಹುದು ಗೊತ್ತಾಯ್ತಾ? ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ಯೂನಿಫಾರ್ಮ್ ಎಲ್ಲವನ್ನ ಮಾಡಬಹುದು ಗೊತ್ತಾಯ್ತಾ? ಜಾಗ್ರತೆ ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು ಅವ್ರು ಹೇಳಿ ಅವನು ಇದಾನೆ ಇಲ್ಲ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಬಿಜೆಪಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ವಿರುದ್ಧ ಪ್ರಕರಣ ದಾಖಲಾಗಿದೆ. ಏನ್ ಕಾರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ನಿನ್ನೆ ನಡೆದಂತಹ ಒಂದು ಅಕ್ರಮ ಕಳ್ಳುಗಾರಿಕೆಯ ದಾಳಿ ವಿಚಾರದಲ್ಲಿ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕನ ಬಂಧನವಾಗಿತ್ತು. ಈ ಹಿನ್ನೆಲೆ ಅವನನ್ನ ಬಿಡುಗಡೆ ಮಾಡಬೇಕು ಅಂತ ಹರೀಶ್ ಪೂಂಜಾರ್ ಅವರು ನಿನ್ನೆ ಠಾಣೆಗೆ ಮುತ್ತಿಗೆಯನ್ನು ಹಾಕಿದ್ರು. ಆದರೆ ಎಫ್ಐಆರ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಿಡುಗಡೆಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ ಸಂದರ್ಭ ಹರೀಶ್ ಪೂಂಜಾ ಅವರನ್ನ ನಿಂದಿಸಿರುವಂತದ್ದು. ಪೊಲೀಸ್ ಸ್ಟೇಷನ್ ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ನುವ ರೀತಿಯ ನಿಂದನಾತ್ಮಕ ಪದವನ್ನ ಬಳಕೆ ಮಾಡಿದ್ದಾರೆ. ಈ ಹಿನ್ನೆಲೆ ಕರ್ತವ್ಯಕ್ಕೆ ಅಡ್ಡಿ ಆರೋಪವನ್ನ ಇಟ್ಟು ಅಲ್ಲಿನ ಪಿಎಸ್ಐ ಮುರಳೀಧರ್ ನಾಯಕ್ ಅವರಿಗೆ ಈ ರೀತಿ ಶಾಸಕರು ಬೆದರಿಕೆ ಹಾಕಿದಂತಹ ಎಫ್ಐಆರ್ ಅನ್ನುವಂಥದ್ದು ದಾಖಲಾಗಿದೆ. ನಿನ್ನೆ ರಾತ್ರಿ ಇಡೀ ಅವರು ಠಾಣೆಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಇದು ಬೆಳಗಿನ ಜಾವ 5 ಗಂಟೆ ತನಕವೂ ಕೂಡ ಅಲ್ಲಿ ಹೈಡ್ರಾಮಾ ಅನ್ನುವಂಥದ್ದು ನಡೆದಿತ್ತು. ಎಫ್ಐಆರ್ ಆದ್ರೂ ಕೂಡ ಆರೋಪಿಯನ್ನ ಬಿಡುಗಡೆ ಮಾಡಿ ಅಂತ ಹರೀಶ್ ಪೂಂಜಾರ್ ಅವರು ಪಟ್ಟು ಹಿಡಿದಂತ ಹಿನ್ನೆಲೆ ನಿರಾಕರಿಸಿದ ಸಂದರ್ಭ ಅವಾಚ್ಯವಾದ ಒಂದು ಪದವನ್ನು ಉಪಯೋಗ ಮಾಡಿದಂತ ಹಿನ್ನೆಲೆ ಈಗ ಎಫ್ಐಆರ್ ದಾಖಲಾಗಿದೆ. ಈ ವರ್ಷದಲ್ಲಿ ಇದು ಹರೀಶ್ ಪೂಂಜಾರ್ ಅವರ ವಿರುದ್ಧ ದಾಖಲಾಗ್ತಾ ಇರುವಂತಹ 4ನೇ ಎಫ್ಐಆರ್ ಅನ್ನುವಂಥದ್ದು ಕೂಡ ವಿಪರ್ಯಾಸ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಜಾಸ್ತಿ ಮಾಡಿದ್ರೆ ಜಾಗ್ರತೆ ನೀವು